ನಮಸ್ಕಾರ ರೀಪ ಎಲ್ಲರಿಗೂ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಒಂದು ಘೋಷಣೆ ಮಾಡ್ಯಾರ. 7 ಜಿಲ್ಲಾ ಕೂಡಿಸಿ ಏನು ಘೋಷಣೆ ಮಾಡ್ಯಾರ ಗೊತ್ತೈತೇನ್ರಿ? ಬಾಂಬೆ ಕರ್ನಾಟಕ ಅಂತಿದ್ರು, ಮೊದಲು ಹೈದರಾಬಾದ್ ಕರ್ನಾಟಕ ಅಂತಿದ್ರು. ಈಗ ಅವನ್ನೆಲ್ಲ ಹೆಸರು ತೆಗೆದ ಬಾಂಬೆ ಕರ್ನಾಟಕಕ್ಕೆ ಹೆಸರು ತೆಗೆದ ಈಗ ಕಿತ್ತೂರು ಕರ್ನಾಟಕ ಅಂತ ಹೆಸರು ಮಾಡ್ಯಾರ. ಭಾರಿ ಗಂಡು ಕೆಲಸ ಮಾಡ್ಯಾರ ಬೊಮ್ಮಾಯಿ ಮೆಚ್ಚಬೇಕ್ರಿ. ಆದ್ರೆ ಬೊಮ್ಮಾಯಿಗೆ ಮತ್ತೊಂದು ಸೂಚನೆ ಕೊಡ್ಬೇಕ್ರಲ್ಲ ನಾವು. ಇದರ ಸಲುವಾಗಿ ಸಂಭ್ರಮಾಚರಣೆ ಮಾಡ್ಯಾರ ಘಟಪ್ರಭಾ ಮೃತ್ಯುಂಜಯ ಸರ್ಕಲ್ದಾಗ ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ, ಕರ್ನಾಟಕ ಸೇನೆ, ಕನ್ನಡ ರಕ್ಷಣಾ ವೇದಿಕೆ ಸಾಮೂಹಿಕ ನಾಯಕತ್ವದಾಗ ಮೃತ್ಯುಂಜಯ ಸರ್ಕಲ್ದಾಗ ವಿಜೃಂಭಣೆ ಆಚರಣೆ ಮಾಡ್ಯಾರ ಮತ್ತು ಸಿಹಿ ಹಂಚನೆ ಮಾಡ್ಯಾರ, ಪಟಾಕ್ಷಿ ಹರ್ಚಾರ. ಆದ್ರೆ ಇನ್ನು ಮತ್ತೊಂದು ಅವ್ರ ಕರೆ ಮಾಡಬೇಕು. ಈ ಎಲ್ಲ ಕನ್ನಡ ಸಂಘಟನೆದವ್ರ ಈ 7 ರಾಜ್ಯಕ್ಕೆ ಇವತ್ತು ನಾವು 7 ಜಿಲ್ಲಾಕ್ಕೆ ಇವತ್ತು ಕಿತ್ತೂರು ಕರ್ನಾಟಕ ಅಂತೇಳಿ ಏನು ಹೆಸರು ಘೋಷಣೆ ಮಾಡಿರಲ್ಲ ಬಸವರಾಜ ಬೊಮ್ಮಾಯಿ ಅವರ. ಆದ್ರೆ ಸುವರ್ಣ ಕರ್ನಾಟಕಕ್ಕೆ ಏನು ಲಾಭ ರೀ? ಇನ್ನು 7 ಜಿಲ್ಲಾದವ್ರು ಮತ್ತೆ ತಮ್ಮ ಕೆಲಸ ಎಲ್ಲ ಬೆಂಗಳೂರಿಗೆ ಹೋಗ್ಬೇಕು. ಏನು 7 ಜಿಲ್ಲಾಕ್ಕೆ ಸಂಬಂಧಪಟ್ಟಂಥ ಬೆಂಗಳೂರಿನ ಎಲ್ಲ ಕಚೇರಿ ಸುವರ್ಣ ಸೌಧಕ್ಕೆ ತರ್ತಾನಂತೇಳಿ ಕ್ಯಾಬಿನೆಟ್ದಾಗ ಡಿಸಿಷನ್ ತೊಗೊಂಡಿರೋ ಅದನ್ನು ಕೇಳ್ಬೇಕು ಯಾರ್ರಿ? ಕನ್ನಡ ಸಂಘದವ್ರು ಕೇಳ್ಬೇಕು, ರಕ್ಷಣಾ ವೇದಿಕೆ ಅವ್ರು ಕೇಳ್ಬೇಕು, ಕನ್ನಡ ಪರ ಒಲವು ಇದ್ದವ್ರು ಕೇಳ್ಬೇಕು, ಕನ್ನಡಕ್ಕಾಗಿ ಹೋರಾಟ ಮಾಡುವಂಥ ಸಂಘ ಸಂಘಟನೆ ಅವ್ರು ಕೇಳ್ಬೇಕು. ಯಾಕಂದ್ರೆ ಉತ್ತರ ಕರ್ನಾಟಕದ ಮುಖ್ಯಮಂತ್ರಿ ಆಗ್ಯಾರ ಈಗ ಬೊಮ್ಮಾಯಿ ಅವರು. ಅವರಿಂದ ನಾವು ಕೆಲಸ ತೊಗೋಬೇಕಿರಲ್ಲ. ಸುವರ್ಣ ಸೌಧ ಈಗ ಭೂತ ಬಂಗಲೆ ಕಾಣಕತ್ತೈತ್ರಿ. ಮತ್ತೀಗ ಅಧಿವೇಶನ ಗದಲ ಎಬ್ಸಾರ ಅಂದ್ರೆ ಮತ್ತೇನು ಶೃಂಗಾರ ಮಾಡಿ ಸ್ವಚ್ಛ ಮಾಡಿ ಮತ್ತು 10 ದಿವಸ ಸಂತಿ ಮಾಡಿ ಮತ್ತು 50-60 ಕೋಟಿ ಲುಕ್ಸಾನ್ ಮಾಡಿ ವಾಪಸ್ ಮತ್ತೆ ಬೆಂಗಳೂರಿಗೆ ಹೋಗಾರ. ಮತ್ತು ಮುಂದಿನ ವರ್ಷ ಡಿಸೆಂಬರ್ ನೆನಪು ಬರೋದ್ರಿ ಅವರಿಗೆ. ಅದರ ಸಲುವಾಗಿ ನಾವು ಅಧಿವೇಶನ ಬ್ಯಾಡ ಅಂತೇಳಿ ಸಾವಿರಾರು ಸಲ ವಿಡಿಯೋ ಮಾಡಿ ಹೇಳಿದೆವು. ಅದಕ್ಕೆ ಕನ್ನಡ ಹೋರಾಟಗಾರರು ಅದಕ್ಕೆ ಸಪೋರ್ಟ್ ಮಾಡಬೇಕು. ಹೋರಾಟ ಏನು ಸಮಿತಿ ಐತಿ, ಉತ್ತರ ಕರ್ನಾಟಕ ಪ್ರತ್ಯೇಕ ಹೋರಾಟ ಸಮಿತಿ ಸಲುವಾಗಿ ಏನೇನು ಹೋರಾಟ ಮಾಡಿದ್ರಿ ಅವರು ಸಹಿತ ಗುಡುಗೆ ಎಬ್ಬಿಸ್ಬೇಕು. ಇರ್ಲಿಕ್ಕಂದ್ರೆ ಈ 7 ಜಿಲ್ಲಾ ಕಿತ್ತೂರು ಕರ್ನಾಟಕ ಮಾಡಿದಿರಿ, ಅದು ತುಂಬ ಸಂತೋಷ ಐತಿ. ಆದ್ರೆ ಕಿತ್ತೂರು ಕರ್ನಾಟಕ ಮಾಡಿದ ಮೇಲೆ 7 ಜಿಲ್ಲಾ ಏನು ಸೇರಿಸಿರಲ್ಲ, ಆ 7 ಜಿಲ್ಲಾಗೆ ಸಂಬಂಧಪಟ್ಟಂಥ ರಾಜ್ಯ ಮಟ್ಟದ ಕಚೇರಿ ಸುವರ್ಣ ಸೌಧದಾಗ ಬರ್ಬೇಕು. ಹೌದಲ್ರಿಪ್ಪ? ಬರ್ಬೇಕಂದ್ರೆ ಹೇಳ್ರಿ, ನಮ್ಮ ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಅನಿಸಿಕೆ ತಿಳಿಸ್ರಿ. ಮತ್ತು ಬೇರೆ ಹೋರಾಟದ ರೂಪರೇಷೆ ಹೆಂಗೆ ಮಾಡೋಣ ಅನ್ನೋದು ನಿಮಗೆ ನಾ ತಿಳಿಸ್ಕೊಡ್ತನು. ಅದರ ಸಲುವಾಗಿ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯವರ ಇನ್ನೂ ಏನು ಮಾಡಾಕತ್ತಾರ, ಅದ್ರ ಸಲುವಾಗಿ ಏನು ಸ್ಟೇಟ್ಮೆಂಟ್ ಕೊಡ್ತಾರ ನಾವು ಕಾಯಕತ್ತೀವಿ. ಸುದ್ದಿ ಬಿತ್ತರಣೆ ಮಾಡೋ ಸಲುವಾಗಿ ನೀವು ನಂಬರ್ 1 ಚಾನಲ್ ನೋಡೋಕ್ಕಿಂತ ಮೊದಲು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಬೇರೆ ಸುದ್ದಿ ಹೋಗಿ ಬರ್ತೀನಿ ರೀಪ್ಪ. ನಮಸ್ಕಾರ.